ಎಷ್ಟೋ ಸಾವಿರಾರು ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಪಾರವಾಗಿ ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥ ನಮ್ಮ ಶ್ರೀ ವಿದ್ವಾಂಸರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ನಮ್ಮ ಅಶೋಕ್ ಬಾಬು ಮತ್ತು ಅವರ ಅಕ್ಕನವರಾಗಿರ್ತಕ್ಕಂಥ ದಿನಕ್ಕೆ ಒಂದೊಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಗಟ್ಟಿಯಾದ ಚಪ್ಪಾಳೆ. ಅದೇ ರೀತಿಯಾಗಿ ಆ ಒಂದು ತಂಡದ ವತಿಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಸುಗಮ ಸಂಗೀತದ ಚನ್ನಕೇಶ್ವರ ಸ್ವಾಮಿ ವೃತ್ತದವರಿಂದ ಕೆಲವೇ ಕ್ಷಣಗಳಲ್ಲಿ ನಡೆಸಿಕೊಳ್ಳಲಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ 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 ತಾತನವರನ್ನು ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯ ವಿನ್ನಪ. ಹೀಗಾಗಿ ವ್ಯಾಸ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮಾ ಅಂತ ಹೇಳ್ತಾರೆ. ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಹುಣ್ಣಿಮೆ 12 ಹುಣ್ಣಿಮೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಣಿಮೆ ಈ ಒಂದು ವ್ಯಾಸ ಹುಣ್ಣಿಮೆ. ಪ್ರತಿಯೊಬ್ಬರು ಕೂಡ ಆ ಗುರು ಹುಣ್ಣಿಮೆ ಅಂತ ಹೇಳ್ತಾರೆ, ಗುರು ಪೌರ್ಣಿಮಾ ಅಂತ ಹೇಳ್ತಾರೆ. ಕಾರಣ ಏನಂತಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಬೇಕು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಗುರುವಿದೆ ಅಂತಕ್ಕಂಥ ಒಂದು ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಎಲ್ಲಕ್ಕೂ ಕಾರಣ ಪ್ರತಿಯೊಂದಕ್ಕೂ ಕಾರಣ ಗುರು ಅಂತ ಗುರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಆ ಒಂದು ಗೋವುಗಳನ್ನು ಸಂರಕ್ಷಣೆ ಮಾಡಿ 33 ಕೋಟಿ ದೇವತೆಗಳು ಕೂಡ ಆ ಗೋವನ್ನು ಹಿಡಿದಿರ್ತಕ್ಕಂಥ ಗೋವು. ಆ ಗೋವು ಮೇಯ್ಬೇಕಂದ್ರೆ ಏನೋ ಅನಿವಾರ್ಯವಾಗಿ ಏನಾದರೂ ಮೇವು ಮೇಯಿಲ್ಲ ಅಂತಂದ್ರೆ ಈಗಲೂ ತಾತನವರು ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ಗೋವುಗಳ ಮೇಯ್ತಾಗ್ತವೆ, ಮೇವು ಮೇಯ್ತವೆ. ಎಷ್ಟೊಂದು ಈಗಲೂ ಸತ್ತು ಎಷ್ಟೋ ವರ್ಷಗಳಾಗಿದ್ರು ಕೂಡ ನಿಜವಾಗಿರ್ತಕ್ಕಂಥ ಯೋಜನೆ ಅನ್ನೋದ್ರೆ ಈ ಒಂದು ಪ್ರಾಂತ್ಯದಲ್ಲಿ ನಮ್ಮ ಅಧ್ಯಾಪಕ ಗೋವುಗಳ ಸಂರಕ್ಷಣೆ ಮಾಡಿರ್ತಕ್ಕಂಥ ನಮ್ಮ ಗೋಪಾಲಕನಾಗಿರ್ತಕ್ಕಂಥ ನಮ್ಮ ತಾತನವರು ಅವರ ಒಂದು ಪಾದಾರವಿಂದಗಳಲ್ಲೂ ಕೂಡ ನಮಸ್ಕಾರವನ್ನು ಮಾಡ್ತಾ ಅವ್ರಿಗೆ
ಹೌದು.